ಈಗ ಫ್ರೀ ಉಂಟಲ್ಲ, ಹಾಗೆ ಮನೆಗೆಲ್ಲ ಏನಾದರೂ ಬೇಕಿದ್ರೆ ತಗೊಂಡು ಬರುವ ಅಂತ ಹೇಳಿದ್ರು. ನಿನ್ನೆ ಕೂಡ ನೋಡಿ ಒಂದು ಪ್ರಮೋಷನ್ ಶೂಟಿಗೆ ನಾನು ಮತ್ತೆ ಸ್ವೀಟಿ ಕೂತ್ಕೊಂಡದ್ದು. ಒಂದು ಅಪ್ಲಿಕೇಶನ್ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ, ಹಾಗೆ ನಿಮ್ಮ ಕಾಲೇಜಿಂದ ಅದೊಂದು ಈಗ ಇಲ್ಲಿ ನೋಡಿ ನಿದ್ದೆ ಮಾಡಿಕೊಂಡು ಈಗ ವಿಡಿಯೋ ತೆಗೆದಿದ್ದಾರೆ. ಗೊತ್ತಿಲ್ಲ ನನಗೆ, ಸರಿ ಬರ್ತಾ ಉಂಟಾಗ್ತೀವಿ. ಹಾಯ್ ಫ್ರೆಂಡ್ಸ್, ನೋಡಿ ದೇವರ ಪೂಜೆ ಎಲ್ಲ ಮಾಡಿದ್ರು ನಮ್ಮ ಪತಿರಾಯರು. ದೇವರ ಪೂಜೆ ಮಾಡಿ ದೇವರಿಗೆ ಎಲ್ಲ ಹೂವೆಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ನಾನು ದೇವರಿಗೆ ಕೈ ಮುಗಿದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದದ್ದು. ಇನ್ನೀಗ ಸ್ವಲ್ಪ ನಮಗೆ ಹೋಗ್ಲಿಕ್ಕೆ ಉಂಟು, ಅಂದರೆ ಮನೆಗೆಲ್ಲ ಕೆಲವೆಲ್ಲ ಥಿಂಗ್ಸ್ ಬೇಕು, ಹಾಗೆ ಥಿಂಗ್ಸ್ ತರಲಿಕ್ಕೆ ಹೋಗುವ ಅಂತ. ಕೆಲವು ಫ್ರೂಟ್ಸ್ ಕೂಡ ಆಗಬೇಕು. ಈಗ ಪೇರಳೆಲ್ಲ ಒಳ್ಳೆ ಬರ್ತದಲ್ಲ, ಹಾಗೆ ಪೇರಳೆಲ್ಲ ತರಲಿಕ್ಕೆ ಉಂಟು. ಮಾರಿ ಟೀ ಶರ್ಟ್ ಎಲ್ಲ ಹಾಕಿ ಪಾಶ್ ಇದ್ದು ಜೀನ್ಸ್ ಪ್ಯಾಂಟ್ ಚೆಂದ ಕಾಣ್ತದೆ. ಚೆಂದ ಕಾಣ್ತದೆ, ಕಲರ್ ಕಾಂಬಿನೇಷನ್ ಒಳ್ಳೆ ಉಂಟಲ್ಲ. ಎಸ್, ಹಾಗೆ ಇವರಿಗೆ ಸ್ವಲ್ಪ ಫ್ರೀ ಇತ್ತು, ಹಾಗೆ ಯಾರ ಹತ್ರ ಫ್ರೀ ಇರುವಾಗ ಅದರ ನಡುವೆ ಹೋಗುವ ಅಂತ ಹೇಳಿದರು. ಇಲ್ಲದಿದ್ದರೆ ರಜೆ ಆಗೋದು ಈಗ ಮಕ್ಕಳಿಗೆ ಹಾಗೂ ಫ್ರೀ ಉಂಟಾಗ ರಜೆ ಆಗ್ತದೆ, ಮತ್ತೆ ಏನಾದರೂ ಅರ್ಜೆಂಟ್ ಇದ್ರೆ ಆಗ್ತಾರೆ. ಈಗ ಸ್ವಲ್ಪ ಅವರಿಗೆ ಫ್ರೀ ಉಂಟು, ಇನ್ನು ಆಮೇಲೆ ಈವ್ನಿಂಗ್ ಹೋಗ್ತಾರೆ ಡ್ಯೂಟಿಗೆ. ಈವ್ನಿಂಗ್ ಹೋಗಿ ನೈಟ್ ಬರ್ತಾರೆ. ಈಗ ಫ್ರೀ ಉಂಟಲ್ಲ, ಹಾಗೆ ಮನೆಗೆಲ್ಲ ಏನಾದರೂ ಬೇಕಿದ್ರೆ ತಗೊಂಡು ಬರುವ ಅಂತ ಹೇಳಿದ್ರು. ಹಾಗೆ ನನಗೆ ಫ್ರೂಟ್ಸ್ ಆಗಬೇಕು. ಮತ್ತೆ ಎಂತ ಹೇಳಿದ್ದು ನಿಮ್ಮ ಹತ್ರ ನಾನು, ಇದು ಕೆಲವೆಲ್ಲ ಐಟಮ್ಸ್, ಕೆಲವು ಗೋಧಿ, ಇದು ಗೋಧಿ ಅವಲಕ್ಕಿ ಎಲ್ಲ ಬೇಕು. ಹಾಗೆ ನಾವು ನೋಡ್ಬೇಕು ಎಲ್ಲಿಗೆ ಹೋಗುದು ಗೊತ್ತಿಲ್ಲ. ಒಂದ ರಿಲಯನ್ಸ್ಗೆ, ಒಂದ ಮೂರು ಸೂಪರ್ ಮಾರ್ಕೆಟ್ಗೆ ಹೋಗುವಲ್ಲ. ರಿಲಯನ್ಸ್ ಲೇಟ್ ಆಗ್ತದೆ, ರಿಲಯನ್ಸ್ಗೆ ಹೋಗುವ ಅಂತ ಹೇಳಿರ್ತೇವೆ, ಇನ್ನು ಲೇಟ್ ಆಗ್ಬಹುದು. ನಿಂಗೆ ಹಸಿವು ಆಗ್ತದೆ ಅಂತಲ್ಲ? ಹಸಿವು ಕೂಡ ಆಗ್ತದೆ. ಆಲ್ರೆಡಿ ಟೈಮ್ 12:30 ಆಯ್ತು. ಮತ್ತೆ ಬೆಳಿಗ್ಗೆ ಇವತ್ತು ಎಂತ ತಿಂದದ್ದು ನಾವು? ಬೆಳಿಗ್ಗೆ ಇದು ನೋಡಿ, ನೀರು ದೋಸೆಗೆ ಅಕ್ಕಿ ಹಾಕಿದ್ದು ನೈಟ್. ದೋಸೆ ಮಾಡ್ಲಿಕ್ಕೆ ಬೆಳಿಗ್ಗೆ ಕರೆಂಟ್ ಇಲ್ಲ, ಹಾಗೆ ಗೋಧಿದು ದೋಸೆ ಮಾಡಿದ್ದು. ಅದು ಸಹ ಒಳ್ಳೇದಾಗ್ತದೆ, ತುಪ್ಪ ಹಾಕಿ ಮಾಡಿದ್ದು. ಅದು ತಿಂದು ಹಸಿವು ಆಗ್ತದೆ ತುಂಬ. ಹಾಗೆ ದೋಸೆದು ಕರೆಂಟ್ ಬಂದ ಮೇಲೆ ಎಲ್ಲ ಗ್ರೈಂಡ್ ಮಾಡಿ ಈಗ ಫ್ರಿಜ್ಜಲ್ಲಿ ಉಂಟದು. ಅದೇನು ನೈಟಿಗೆ ಈವ್ನಿಂಗ್ ಮಾಡುವ ಅಂತ. ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬಂದು ಜೋರು ಹಸಿವು ಆಗ್ತದಲ್ಲ, ಹಾಗೆ ದೋಸೆ ಎಲ್ಲ ಮಾಡಿಕೊಟ್ರೆ ತಿಂತಾರೆ. ಹಾಗೆ ದೋಸೆ ಎಲ್ಲ ಈಗ ನನಗೆ ಆವಾಗ ಸ್ವೀಟಿಗೆ ಬೇಕಾಗ ಅವಳು ಮಾಡ್ತಾಳೆ, ಚಿನ್ನು ಮಾಡ್ತಾಳೆ, ನಾವು ಮಾಡ್ತೇವೆ. ಎಲ್ಲರೂ ಮಾಡಿ ಅವರವ್ರು ಮಾಡಿ ತಿಂತಾರೆ. ನನಗೆ ಕೂಡ ಮಾಡಿ ಕೊಡ್ತಾರೆ ಮಕ್ಕಳು. ಹಾಗೆ ಈವ್ನಿಂಗ್ ಇವತ್ತು ನಾನೇ ಮಾಡಬೇಕು ದೋಸೆ ಎಲ್ಲ. ಹಾಗೆಲ್ಲ ಇದು ಬ್ಯಾಟರ್ ರೆಡಿ ಉಂಟು. ನಿನ್ನೆ ಹಾಕಿದ ಅಕ್ಕಿ ಬಾಕಿ. ಕರೆಂಟ್ ಎಂತಲ್ಲ ಇವತ್ತು, ಬೆಳಿಗ್ಗೆ ಎಂದಿಲ್ಲ ಇತ್ತು. ಹೌದು, ಕರೆಂಟ್ ಬೆಳಿಗ್ಗೆ ಎಂದೇ ಇಲ್ಲ. ಇಲ್ಲಿ ಒಂದು ಕರೆಂಟ್ ಹೋದ ಕೂಡ ಎಷ್ಟು ಟೆನ್ಷನ್ ಆಗ್ತದೆ ಗೊತ್ತುಂಟಾ? ಯಾಕೆ ಹೇಳಿದ್ರೆ ನಮ್ಗೆ ತಿಂಡಿ ಆಗ್ಬೇಕಲ್ಲ ಬೆಳಿಗ್ಗೆ. ಮತ್ತೆ ಗೋಧಿ ದೋಸೆ ಮಾಡಿದ್ದು, ಗೋಧಿದು ಮಕ್ಕಳಿಗೆ ಊಟ ತಗೊಂಡು ಹೋಗ್ಬೇಕಲ್ಲ, ಮತ್ತೆ ಊಟ ಕೂಡ ಕೊಂಡೋಗ್ಬೇಕಲ್ಲ. ಪುಣ್ಯಕ್ಕೆ ನಿನ್ನೆ ಪದಾರ್ಥ ಮಾಡಿದಕ್ಕೆ ಆಯ್ತು. ಅದು ಕೂಡ ಇವರು ನನ್ನ ಹಸ್ಬೆಂಡ್ ಬೇಗ ಪದಾರ್ಥ ಮಾಡಿಟ್ಟದು. ಸಂಜೆ ಈವ್ನಿಂಗ್ ಒಂದು ಪದಾರ್ಥ ಸೊಪ್ಪಿತ್ತು, ಪಾಲಕ್ ಸೊಪ್ಪೆಲ್ಲ ತಂದದ್ದು. ಅದ್ರದ್ದೆಲ್ಲ ಬೇಳೆ ಹಾಕಿ ಒಂದು ಗಸಿ ಮಾಡಿದ್ದು. ಹಾಗೆ ಅದು ಪದಾರ್ಥ ಇತ್ತು. ಇನ್ನೀಗ ನಾವು ಮಧ್ಯಾಹ್ನ ಇಲ್ಲಲ್ಲ, ಇನ್ನೀಗ ಅಲ್ಲಿಗೆಲ್ಲ ಹೋಗಿ ನೋಡ್ಬೇಕು, ಟೈಮ್ ಆಗ್ಬಹುದು. ಹೋಗಿ 2 ಗಂಟೆ ಒಳಗೆ ಬೇಗ ಬರಬೇಕು. ಮತ್ತೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕೆ ಹೇಳಿದ್ರೆ ನನಗೆ ಇನ್ನು ಈವ್ನಿಂಗ್ ಎಡಿಟಿಂಗ್ ಕೂತ್ಕೊಳ್ಳಿಕ್ಕೆ ಉಂಟು. ಮತ್ತೆ ಎಲ್ಲ ವಿಡಿಯೋ ಪೆಂಡಿಂಗ್ ಆಗಿದೆ. ಮತ್ತೆ ನೋಡಿ ಪ್ರಮೋಷನ್ ಶೂಟಿಗೆ ಹೋಗಿದ್ದೆ ನಾನು. ಹಾಗೆ ನನಗೆ ಒಂದು 2 ಕಡೆ ಪ್ರಮೋಷನ್ ಶೂಟ್ ಇತ್ತು. ಹಾಗಾಗಿ ಏನಾಯ್ತು ಗೊತ್ತುಂಟ, ನನ್ನ ವಿಡಿಯೋ ಎಲ್ಲ ಪೆಂಡಿಂಗ್ ಆಗಿದೆ ಫ್ರೆಂಡ್ಸ್. ಈ ಓಲ್ಡ್ ವಿಡಿಯೋ ಎಲ್ಲ ಪೆಂಡಿಂಗ್ ಆಯ್ತು, ಅದನ್ನು ಇವತ್ತು ಎಡಿಟ್ ಮಾಡಬೇಕು. ಹಾಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಎಡಿಟಿಂಗ್ ಕೂತ್ಕೊಳ್ಬೇಕು. ಹಾಗೆಲ್ಲ ಉಂಟು. ಹಾಗೆ ಐಡಿಯಾಸ್ ಹಾಗೆ ಉಂಟು, ಹಾಗೆ ಉಂಟು. ಯಾಕೆ ಹೇಳಿದ್ರೆ ನಿನ್ನೆ ಕೂಡ ನೋಡಿ ಒಂದು ಪ್ರಮೋಷನ್ ಶೂಟಿಗೆ ನಾನು ಮತ್ತೆ ಸ್ವೀಟಿ ಕೂತ್ಕೊಂಡದ್ದು. ಸಾಧಾರಣ ನಮಗೆ 3 ಗಂಟೆ ಟೈಮ್ ತಗೊಳ್ಳಿತ್ತು. 3 ಆಯ್ತು ಅಂತಲ್ಲ, 3:30 ತನಕ ಟೈಮ್ ತಗೊಳ್ಳೋದು. ಗೊತ್ತೇ ಆಗುದಿಲ್ಲ ಎಡಿಟಿಂಗ್ ನಮ್ಗೆ. ವಾಯ್ಸ್ ಓವರ್ ಎಲ್ಲ ಇರ್ತದಲ್ಲ, ಆಮೇಲೆ ಎಲ್ಲ ಸೆಟ್ ಮಾಡಿ ಆಗುವಾಗ ಸಾಧಾರಣ 3 ಗಂಟೆ 3-3.5 ಗಂಟೆ ಟೈಮ್ ತಗೊಳ್ಳಿತ್ತು ನಮ್ಗೆ. ಯಾವಾಗಲೂ ಹಾಕೊಂಡು 7 ಗಂಟೆಗೆ, ಇವತ್ತು 10 ಗಂಟೆ. ಹೌದು, ನಿನ್ನೆ ಆಗುವಾಗ 10 ಗಂಟೆಗೆ ಅಪ್ಲೋಡ್ ಆಗಿದೆ ವಿಡಿಯೋ. ಅದು ಸಹ ಪ್ರಮೋಷನ್ ಶೂಟ್ ಇದು. ಹಾಗೆ ಅಲ್ಲಿದು ಮ್ಯಾನೇಜರ್ ಹಾಗೂ ಅಲ್ಲಿದು ಬಾಸ್ ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ವಿಡಿಯೋ ನೋಡಿ ಸೂಪರ್ ಆಗಿದೆ ವಿಡಿಯೋ ಅಂತ. ಆಮೇಲೆ ನೆಕ್ಸ್ಟ್ ಒಂದು ಬೇರೆ ಒಂದು ಉಂಟಂತೆ ಪ್ರಾಜೆಕ್ಟ್, ಹಾಗೆ ಅದನ್ನು ಕೂಡ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನನ್ನ ವ್ಲಾಗ್ಸ್ ಬಾಕಿ ಆಯ್ತು ನೋಡಿ, ಯೂಟ್ಯೂಬಿಗೆ ವ್ಲಾಗ್ಸ್ ಈಗ ಬಾಕಿ ಇದೆ. ಅಂದ್ರೆ ಹಳತ್ತು ವಿಡಿಯೋ ಎಲ್ಲ ಬಾಕಿ ಆಗಿ ಇವತ್ತೆಲ್ಲ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೆ ನೀವು ಕೂಡ ಒಂದು ಸಹಕಾರ ಮಾಡಿ. ಯಾಕೆ ಹೇಳಿದ್ರೆ ಓಲ್ಡ್ ವಿಡಿಯೋ ಎಲ್ಲ ನಾನು ಅದನ್ನೆಲ್ಲ ಹಾಕ್ತಿದ್ದೇನೆ. ಮತ್ತೆ ಈಗ ಪ್ರಮೋಷನ್ ಶೂಟ್ ಇದೆಲ್ಲ ವ್ಲಾಗ್ಸ್ ಅಲ್ಲಿ ಇನ್ನು ಬರ್ಬೇಕಷ್ಟೇ. ಅದು ಇನ್ನು ಎಡಿಟ್ ಆಗಿ ಇನ್ನು ಬರ್ಬೇಕು.
ಅಳತೆ ವಿಡಿಯೋವನ್ನು ನಾವೇ ಎಡಿಟ್ ಮಾಡಿ ಹಾಕುವ ಅಂತೇಳಿ ಪ್ಲಾನ್ ಉಂಟು. ಹಾಗೆ ಬೇಗ ಹೋಗಿ ಮಧ್ಯಾಹ್ನ ಬೇಗ ಹೋಗಿ ಬರುವ ಅಂತ. ಮತ್ತೆ ನಾನು ಮತ್ತೆ ಹಸ್ಬೆಂಡ್ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಉಂಟು. ಮತ್ತೆ ಅವರು ಈವ್ನಿಂಗ್ ಡ್ಯೂಟಿ ಹೋಗಿ ನೈಟ್ ಬರ್ತಾರೆ. ಅಷ್ಟರೊಳಗೆಲ್ಲ ಬೇಗ ಬೇಗ ಆಗಬೇಕು ನಮ್ದು. ಮತ್ತೆ ಮಕ್ಕಳು ಈವ್ನಿಂಗ್ ಬರ್ತಾರಲ್ಲ, ಮಕ್ಕಳಿಗೆ ತಿಂಡಿ ಇವತ್ತು ದೋಸೆ ಎಲ್ಲ ಮಾಡಿ ಕೊಡುವ ಅಂತೇಳಿ ಮತ್ತೆ ಹೋಗುವ ಇನ್ನು ಹೊರಡುವ ಅಂತೇಳಿ. ಮತ್ತೆ ಬೇರೆ ಎಲ್ಲಿಗಿಲ್ಲ ಬೇರೆ ಪ್ರೋಗ್ರಾಮ್ ಅಷ್ಟೇ ಹೋಗಿ ಮನೆಗೆಲ್ಲ ಇಂಪಾರ್ಟೆಂಟ್ ತುಂಬಾ ಯಾವ್ದು ಖಾಲಿ ಆಯ್ತು ಅದನ್ನ ತರ್ಬೇಕು. ಬಾಕಿ ಎಲ್ಲ ಸ್ಟಾಕ್ ಉಂಟು ನೋಡಿ. ನಾವು ಅಲ್ಲ ಹೋದ ಸಲ ತಂದಾಗೆಲ್ಲ ಹೋಗಿದ್ದೇವಲ್ಲ, ನಾನು ನನ್ನ ಗಂಡನಿಗೆ ಜೋರ್ ಮಾಡ್ತಿದ್ದೆ ಯಾಕೆ ಇಷ್ಟು ತಕೊಳ್ಳೋದು ನೀವಂತ. ಈಗ ಅದೆಲ್ಲ ಸ್ಟಾಕ್ ಉಂಟು, ಅಕ್ಕಿ ಬೇಳೆ ಮತ್ತೆಲ್ಲ ಉಂಟು. ತಿಂಗಳು 3 ತಾರೀಕು 4 ತಾರೀಕು ಹೋಗುದಲ್ಲ, ಈ ಸರ್ತಿ ಲೇಟ್ ಆಯ್ತು. ಈ ಸಲ ಸ್ವಲ್ಪ ಲೇಟ್ ಅಲ್ಲ ನಮ್ದು ಆದ್ರೂ ಸ್ಟಾಕ್ ಉಂಟು. ಹಾಗೆ ನಮ್ಗೆ ಸ್ಟಾಕ್ ಇಡಬೇಕು ಎಂತಕ್ಕಾದ್ರೂ ಬೇಕಾಗ್ತದೆ. ಹಾಗೆ ಸ್ಟಾಕ್ ಇರೋ ಕಾರಣ ಈಗ ಯಾವ್ದು ಗೊತ್ತುಂಟು ನನಗೆ, ಈಗ ಒಂದು ಅರ್ಜೆಂಟ್ ಅವಲಕ್ಕಿ ಮತ್ತೆ ಒಂದು ಗೋಧಿ ಹಿಟ್ಟು ಅದೊಂದು ಮಾತ್ರ ಅರ್ಜೆಂಟ್. ಮತ್ತೆ ಬೇರೆ ಕರೆಂಟ್ ಹೋದ ಕೂಡಲೇ ಗೋಧಿ ದೋಸೆ ಮಾಡ್ಲಿಕ್ಕೆ, ಹೌದು ಕರೆಂಟ್ ಅವಲಕ್ಕಿ ಹೋದ ಕೂಡಲೇ ಮೇನ್ ಅದುವೇ ಮೈದಾ ದೋಸೆ ಗೋಧಿ ದೋಸೆ. ಮೈದಾ ದೋಸೆ ಇಲ್ಲದ್ರೆ ಗೋಧಿ ದೋಸೆ ಒಗ್ಗರಣೆ ಹಾಕಿ ತುಪ್ಪ ಎಲ್ಲ ಹಾಕಿ ಕೊಡ್ತೇನೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗಿದೆ. ಇವತ್ತು ಚಿನ್ನ ಹೇಳಿದ್ಲು ಗೊತ್ತುಂಟಾ ನನ್ನ ಹತ್ರ, ಮಮ್ಮಿ ಇದು ದೋಸೆ ಒಳ್ಳೆ ಆಯ್ತು ಮಮ್ಮಿ ಮಾಡಿದ ಅಂತ, ಒಳ್ಳೇದಾಗಿದೆ ಅಂತೆ. ಮಕ್ಕಳಿಗೆ ಬಿಸಿ ಬಿಸಿ ಮಾಡಿ ಕೊಡ್ಬೇಕು, ಅದು ತಣ್ಣಗೆಲ್ಲ ಬಿಸಿ ಬಿಸಿ ಮಾಡಿ ಕೊಡ್ಬೇಕು, ಆಗ ಒಳ್ಳೆ ಆಗ್ತದೆ. ಆಮೇಲೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೇಕು, ಹೆಲ್ತಿಗೆ ಕೂಡ ಬೆಸ್ಟ್ ಅಲ್ಲ ಮಕ್ಕಳಿಗೆ. ಹಾಗೆ ಮಕ್ಕಳಿಗೆ ಕೂಡ ನಾವು ಪೌಷ್ಟಿದಾಯಕ ಫುಡ್ ಕೊಡ್ಬೇಕು, ಬೆಳೆಯುವ ಮಕ್ಕಳಲ್ವಾ. ಹಾಗೆ ಹೊರಡುವಲ್ಲ ಏನು, ನಾವೇ ಹೊರಡುದು, ಹೋಗಿ ಬೇಗ ಬರಬೇಕು. ಇದು ನೋಡಿ ತಲೆಗೆ ಸ್ನಾನ ಮಾಡಿದ್ರೆ ಹೀಗೆ ಕಾಣ್ತೀನಿ ನಾನು, ಫುಲ್ಲು ಕೂದಲೆಲ್ಲ ಇರ್ತದೆ. ಮತ್ತೆ ಡ್ರೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಲೇಟ್ ಆಗ್ತದೆ ಮಾಡ್ಲಿಕ್ಕೆ ಹೋದ್ರೆ. ಹಾಗೆ ಈಗ ಹೊರಟದು, ಬೇಗ ಹೋಗಿ ಬೇಗ ನೋಡಿ. ಗುಲಾಬಿ ಅರಳಿದೆ, ನಿನ್ನೆಲ್ಲ ಮೊಗ್ಗು ಆಗಿತ್ತಿದ್ರಲ್ಲಿ 2 ಮೊಗ್ಗಾಗಿದೆ. ಇವತ್ತು ಒಂದು ಗುಲಾಬಿ ಅರಳಿದೆ ನೋಡಿ, ಎಷ್ಟೊಂದು ಬ್ಯೂಟಿಫುಲ್ ಉಂಟಲ್ವಾ. ನೋಡಿ ಇನ್ನೊಂದು ಕೂಡ ಅರಳಿದೆ ಅರಳಿದೆ ಗುಲಾಬಿ ಹೂವು ಅರಳಿದೆ. ಓಕೆ ಫ್ರೆಂಡ್ಸ್, ಹೊರಡ್ತಿದ್ದೇನೆ ಇನ್ನು ಹೊರಡುವಲ್ಲ. ಇವರಲ್ಲಿ ಹೇಳುದು ಒಂದು ಪಿಕ್ ತೆಗಿಯುವ ಅಂತ. ನೋಡಿ ಗೈಸ್, ನಮ್ಮ ಗುಲಾಬಿ ಗಿಡನೆಲ್ಲ ತೋರಿಸಿದೆ ಅಲ್ಲ ನಿಮಗೆ, ಗುಲಾಬಿ ಹೂವೆಲ್ಲ ಅರಳಿದೆ. ಇನ್ನು ಹೊರಡುದು, ಇನ್ನು ಏನೆಲ್ಲ ಆಗ್ತದೆ ಮುಂದೆ ನೋಡುವ. ಒಂದು ಪಿಕ್ ತೆಗಿತೀವಿ ನಾವು. ಡೀಸೆಲಲ್ಲಿ ಇಳಿತು, ಹಾಗೆ ಈಗ ಡೀಸೆಲ್ ಹಾಕಲಿಕ್ಕೆ ಬಂದಿದ್ದೀವಿ. ಕಾರಿಗೆ ಗಾಳಿ ಕೂಡ ಆಗ್ತೈತೆ. ಎರಡು ಒಂದೇ. ಸ್ವೀಟಿದು ಕಾಲ್ ಬಂತು ನಡುವಲ್ಲಿ. ಏನೋ ಸ್ವೀಟಿಗೆ ಕಾಲ್ ಮಾಡಿದ್ದು ನಿಮಗೆ? ಲೋನ್ ಅಪ್ಲಿಕೇಶನ್ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ. ಹಾಗೆ ನಿಮ್ಮ ಕಾಲೇಜಿಂದ ಅದೊಂದು ಈ ವರ್ಷ ಎಷ್ಟು ಫೀಸ್ ಎಲ್ಲ ತಗೊಂಡು ಲೆಟರ್ ಬೇಕು, ಪ್ರಮೋಷನ್ ಆದ ಬಗ್ಗೆ, 4th ಇಯರಿಂದ 5th ಇಯರ್ಗೆ ಪ್ರಮೋಷನ್ ಆದ ಬಗ್ಗೆ, ಮತ್ತು ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಬೇಕಿತ್ತು. ಅದಕ್ಕೆ ಅವ್ರು ಹೇಳಿದ್ರು ಬ್ಯಾಂಕ್ನವರು ತಂದು ಕೊಡಿ ಮತ್ತೆ ಸ್ಯಾಂಕ್ಷನ್ ಮಾಡ್ತೇನೆ ಅಂತ. ಹಾಗೆ ಫೋನ್ ಮಾಡಿದ್ರು, ಮೇಲ್ ಹಾಕ್ಲಿಕ್ಕೆ ಹೇಳಿದ್ರು. ಹಾಗೆ ಮೇಲ್ ಮಾಡ್ಲಿಕ್ಕೆ ಹೇಳಿದ್ರು ಅವಳು ಅಷ್ಟೇ. ಕಾಲಲ್ಲಿ ಮಾತಾಡಿ ಆಯ್ತಲ್ಲ, ಈ ಕಾಲಲ್ಲಿ ಮಾತಾಡಿ ಆಯ್ತು. ಈಗ ಬ್ಲೋ ಆಗ್ತಾ ಇದ್ದಾರೆ ಕಾರಿಗೆ. ಅಂದರೆ ನಾವು ಹೊರಡೋದು ಈಗ. ಫಸ್ಟ್ ಊಟಕ್ಕೆ ಎಲ್ಲ ಸಾಮಾನ್ಯ ಅಂತ ಹೋಗ್ಬೇಕು. ಊಟ ಮಾಡ್ತೀವಿ, ಪನ್ನೀರ್ ಮಂಚೂರಿ ಹೇಗೆ ತಿನ್ನು ನೋಡಿ, ಒಳ್ಳೇದುಂಟಾ? ಬಿಸಿ ಇರ್ಬೋದು. ನಮ್ಮ ಪರ್ಸ್ನಲ್ ವರ್ಕ್ ಇತ್ತು, ಅದೆಲ್ಲ ಮುಗೀತು. ಈಗ ಊಟಕ್ಕೆ ಬಂದಿದ್ದೇವೆ. ಎಂತ ಗೊತ್ತೋಣ ಫ್ರೆಂಡ್ಸ್, ಮೈಕನ್ನು ಮರೆತು ಬಿಟ್ಟೆ ಮನೆಯಲ್ಲಿ, ಗಡಿಬಿಡಿ ಆಯಿತು, ನೆನಪು ಕೂಡ ಇಲ್ಲ ಆಯಿತು. ಹಾಗಾಗಿ ನನಗೆ ಅಲ್ಲಿ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ವಾಯ್ಸ್ ಓವರ್ ಮನೆಯಲ್ಲಿ ಕೊಡ್ತಾ ಇದ್ದೇನೆ. ಒಳ್ಳೆ ಅಲ್ವಾ ಮಾವಿನಣ್ಣು? ತೆಗೀರಿ ಸಾಮಾನು ಸ್ವಲ್ಪ ಬಿಸ್ಕೆಟ್ ಉಂಟಲ್ಲ, ಬೇಕಾ ನಿಮಗೆ ಅಂತ ಬೇಕು ಬಿಸ್ಕೆಟ್? ನನಗೆ ಬೇಡ ಬಿಸ್ಕೆಟ್. ತಿಂದಿಲ್ಲ, ಇದೆಲ್ಲ ಮಕ್ಕಳ ಫೇವ್ರೇಟ್. ಇದು ಓಟ್ಸ್ ಇದೆ, ಓಟ್ಸ್ ಬಿಸ್ಕೆಟ್. ಓಟ್ಸ್ ಇದೆಲ್ಲ
ಬೇಕರಿ ಐಟಮ್ಸ್ ಎಲ್ಲ ಉಂಟು. ಈಗ ಬಂದದಷ್ಟೇ ಇವರು ಬಾಗಿಲೆಲ್ಲ ತೆಗಿತಿದ್ದಾರೆ. ಒಂದು ಬಾಗಿಲು ಓಪನ್ ಆಯಿತು, ಇನ್ನೊಂದು ಬಾಗಿಲು ಓಪನ್ ಆಗ್ತಾ ಉಂಟು. ಊಟ ಮಾಡಿದ ಏನು ಊಟ ಸರಿಯಾಗಿಲ್ಲ ಫ್ರೆಂಡ್ಸ್ ಮಾಡಿದೆವತ್ತು, ಎಂತ ಗೊತ್ತಿಲ್ಲ. ಇವಾಗ ನೋಡಿ 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 ಅಲ್ಲಿ ಪುಚ್ಚೆ ಎಲ್ಲ ಬೇಕಲ್ಲ ಎಲ್ಲ ಬೇಕು ತಿಂತು ನೋಡಿ 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 ಪುಚ್ಚೆ ಅಂದ್ರೆ ಎಂತ ನೋಡಿ ಇಷ್ಟೆಲ್ಲ ಐಟಮ್ ಬಂತು ಮನೆಗೆ. ಇಷ್ಟೆಲ್ಲ ಐಟಮ್ಸ್ ಬಂತು, ಅದೆಲ್ಲ ಬೇಕ್ರಿ ತಿಂಡಿ ಅಲ್ಲ, ಬೇರೆ ಬೇರೆ ತಿಂಡಿ ತಗೊಂಡಿದ್ದೀವಿ. ಇನ್ನು ಇಷ್ಟು ಸಾಮಾನು 3 ಸೂಪರ್ ಮಾರ್ಕೆಟಿಗೆ ಹೋದದು. ಇನ್ನು ರಿಲಯನ್ಸಿಗೆ ನೆಕ್ಸ್ಟ್ ವೀಕ್ ಹೋಗ್ತೀವಿ. ಓಕೆ ಬಾಯ್. ನಾನು ಇವರ ಮೊಬೈಲ್ ನೋಡೋದು, ಒಂದು ಸ್ಟೇಟಸ್ಗೆಲ್ಲ ಹಾಕಿದ್ದೆ, ಹಾಗೆ ನಾನು ನೋಡಿದ್ದು, ಚೆಕ್ ಮಾಡಿದ್ದು. ಹಾಗೆ ನಾನು ಎಂತ ಸ್ವೀಟಿದ ಕಾಲ್ ಬಂತು. ಮನೆಗೆ ಬಂದ ತಕ್ಷಣ ಸ್ವೀಟಿದ ಕಾಲ್ ಬಂತು. ಯಾಕೆ ಹೇಳಿದೊಂದು ಎಂತ ಹೇಳಿದವಳು ಫೋನ್ ಮಾಡಿ, ಬ್ಯಾಂಕಿಗೆ ಫೋನ್ ಮಾಡಿ ಅಂತ ಮೇಲ್ ಮಾಡಿದ್ದೇನೆ, ಬ್ಯಾಂಕಿಗೆ ಅಂತ ಮೇಲ್ ಮಾಡಿ ಅಂತ ಕಾಲ್ ಮಾಡ್ಲಿಕ್ಕೆ ಹೇಳಿದ. ಹಾಗೆ ಕಾಲ್ ಮಾಡಿ ಡ್ಯಾಡಿ ಅಂತ ಬ್ಯಾಂಕಿಗೆ, ಅಥವಾ ಎಜುಕೇಶನ್ ಲೋನ್ದು ಅದೆಲ್ಲ ಸರಿ ಆಯಿತು. ಹಾಗೆ ವಾಟ್ಸಪ್ ನಂಬರ್ ಹಾಕಿದ್ಲು, ಹಾಗೆ ಅಲ್ಲಿ ಒಂದು ಕಾಲ್ ಮಾಡಿ ಅಂತ. ಅದೇ ಇವರು ಆಗಲೇ ಮಾಡಿದ್ರು ಬೆಳಿಗೊಮ್ಮೆ, ಮತ್ತೆ ಮೇಲೆಲ್ಲ ಒಳ ಹಾಕಿದ್ಲು. ಹಾಗೆ ಅವಳು ಇನ್ನೊಮ್ಮೆ ಕನ್ಫರ್ಮೇಷನ್ಗೆ ಕಾಲ್ ಮಾಡಿ ಅಂತೇಳಿ ಹೇಳಿದ್ದು. ಹಾಗೆ ನಾನು ಇವರ ಸ್ಟೇಟಸ್ ಹಾಕಿದ್ದೆ, ಹಾಗೆ ನಾನು ಚೆಕ್ ಮಾಡಿದ್ದು. ಈಗ ಬಂದದಷ್ಟೇ. ಊಟ ಆಯಿತು, ಊಟ ಏನು ಸರಿಯಾಗಿಲ್ಲ. ಹಾಗೆ ಸ್ವೀಟಿ ಹತ್ರ ಹೇಳುದು ನಾನು, ಊಟ ಏನು ಸರಿಯಾಗಿಲ್ಲ ಮಾಡಿದ ಅಂತ. ಅಲ್ಲಿಂದ ಇಲ್ಲಿಗೆ ಹೋದೆವು, ಬೇಕರಿಗೆ ಹೋದೆವು, ತುಂಬ ತಿಂಡಿ ತಗೊಂಡೆ. ಬೇರೆ ಬೇರೆ ತಿಂಡಿ ಬಂದಿದೆ. ಮತ್ತೆ ನಮ್ಮ ಊರಿನ ತಿಂಡಿ ಕೂಡ ಬಂದಿತ್ತು, ಕಡ್ಲೆ ಮಿಠಾಯಿ, ಕುಂಬ್ಳೆ ಕಡ್ಲೆ ಮಿಠಾಯಿ. ಹಾಗೆ ಅವ್ರ ಹತ್ರ ಹೇಳಿದ್ರು ಇದುಂಟು, ಅದು ಸಹ ಕೊಟ್ಟರು ನನಗೆ. ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ, ಸ್ವೀಟ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಅಲ್ಲೇ ಉಂಟು. ಹಾಗೆ ಫ್ರೂಟ್ಸ್ ಎಲ್ಲ ತಕೊಂಡು ಈಗ ಒಂದು ಬರ್ತದಲ್ಲ ಚಪ್ಪರ್ಚಲ್ಲಿ, ಎಂತ ಹೇಳಿದಕ್ಕೆ ಹೆಸರು ಅದು ಹಣ್ಣು ತಂದಿದ್ದೇನೆ, ಅದು ತಿಂತೆ. ಈ ಮಳೆಗಾಲದಲ್ಲಿ ಬರುವಂತ ಚಪ್ಪರ್ಚಲ್ಲಿ ಅಂತ ಹೇಳುದು ಅದಕ್ಕೆ. ಸೊ ಅದು ಕೂಡ ಹಣ್ಣು ತಂದಿದ್ದೇವೆ ತಿನ್ಲಿಕ್ಕೆಲ್ಲ. ಈ ಮಳೆಗಾಲ ಟೈಮಲ್ಲಿ ಜಾಸ್ತಿ ಬರ್ತದೆ. ಮತ್ತೊಂದು ಬರ್ತದೆ ಪಿಯರ್ಸ್ ಅಂತೇಳಿ, ಅದಲ್ಲ ಇದು ಮತ್ತೊಂದು. ಇದು ಒಳ್ಳೇದು ಪಿಯರ್ಸ್ ಅಂತೇಳಿ, ಅದು ಅಮೆರಿಕದ, ಅದು ಅವರು VIP ಅಂತ ಹೇಳ್ತಿದ್ದಾರೆ. ಇದು ಒಳ್ಳೇದುಂಟಂತೆ. ಹಾಗೆ ತಿನ್ಬೇಕು ಅಂತ ಹೇಳಿದ್ರು. ಇದೇ ನಾವು ಹೆಚ್ಚಾಗಿ ತಿನ್ನುದು, ನಾವು ಮೊದಲಿನ ತರುದು ಅದನ್ನೇ ಹೆಚ್ಚಾಗಿ ತಿನ್ನುದು. ಸಪ್ಪರ್ಜಿಲ್ಲಿ ಹಾಗೆ ತಿಂಡಿ ಮತ್ತೆ ಫ್ರೂಟ್ಸ್ ಮತ್ತೆ ಕೆಲವೆಲ್ಲ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಐಟಮ್ ಎಲ್ಲ ಉಂಟು. ಹಾಗೆ ಮೇನ್ ಮಾತ್ರ ಖಾಲಿ ಆದದಂತಂದಾಯ್ತು. ಈಗ ಬಂದದಷ್ಟೇ. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡ್ಬೇಕು. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಬ್ರು, ಹಾಗೆ ಮಾತಾಡಿದ್ರು. ಮತ್ತೆ ವಿಡಿಯೋ ಮಾಡ್ಲಿಲ್ಲ ನಾನು ಎಲ್ಲಿಯೂ ವಿಡಿಯೋ ಮಾಡ್ಲಿಲ್ಲ ಇವತ್ತು. ಯಾಕೆ ಹೇಳಿದ್ರೆ ನಮ್ಮ ವಿಡಿಯೋಗ್ರಾಫರ್ಸ್ ಯಾರಿಲ್ಲ, ಅಲ್ಲ ನಾವಿಬ್ರು ಮಾತಾಡಿಕೊಂಡಿರ್ತೇವೆ ಗಂಡ ಹೆಂಡತಿ. ಹೊರಗೆ ಹೋದ್ರೆ ಅವರ್ಸ್ ಆಗಿ ಅವರು ವಿಡಿಯೋಕ್ಕೆ ಫೋಕಸ್ ಕೊಡುದಿಲ್ಲ, ನಾವು ಗಂಡ ಹೆಂಡತಿ ಮಾತಾಡಿಕೊಂಡಿರ್ತೇವೆ, ಅದರಲ್ಲಿ ಟೈಮ್ ಹೋಗ್ತದೆ. ಎಂತ ಗೊತ್ತ, ಒಂದು ಮಸಾಲೆ ಕಡ್ಲೆ ತೆಗೆದ್ರೆ 87 ರುಪೀಸ್, 100 ಗ್ರಾಮ್ಸಿಗೆ ಖಾಲಿ 100 ಗ್ರಾಮ್ಸಿಗೆ ಮಸಾಲಾ ಕಡ್ಲಿ 87 ಉಂಟಾ ಫ್ರೆಂಡ್ಸ್ ಅಲ್ಲ ಹೇಳುದು. ಅಲ್ಲಿ ರೇಟ್ ಎಲ್ಲ ತುಂಬಾ ಕಾಸ್ಟ್ಲಿ ಅಲ್ಲಿ. ಮತ್ತೆ ಏನ್ ಮಾಡಿ ನಾವೆಲ್ಲ ತಕೊಂಡೆವು, ಅಂದ್ರೆ ಅರ್ಜೆಂಟಿಗೆಲ್ಲ ತಕೊಂಡದ್ದು. ಮತ್ತೆ ಹೋಗುದಿಲ್ಲ, ಅಪ್ರೂಪ ಹೋಗುದಿಲ್ಲ, ಹಾಗೆ ತಕೊಂಡದ್ದು. ಮೊದಲೆಲ್ಲ ಅಲ್ಲಿ ಮತ್ತೆ ಬೇರೆ ಕಡೆ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ. ನಮ್ಮ ರಿಲಯನ್ಸ್ ಅಲ್ಲಿ 3 ಸಾವಿರ ಬಿಲ್ ಆಗುದು, ಇಲ್ಲಿ 4 ಸಾವಿರ ಬಿಲ್ ಆಗ್ತದೆ. ಇಲ್ಲಿ ತುಂಬಾ ಕಾಸ್ಟ್ಲಿ ಆಗ್ತದೆ ನಮ್ಗೆ ಇಲ್ಲಿ. ರಿಲಯನ್ಸ್ ತುಂಬಾ ಕಮ್ಮಿ ಅದರಲ್ಲಿ. ಹಾಗೆ ಇನ್ನು ನಮ್ದು ಊಟ ಎಲ್ಲ ಆಯ್ತಲ್ಲ, ಇನ್ನು ಎಲ್ಲ ಸ್ವಲ್ಪ ಕಷ್ಟ ಮಾಡಿ ಇನ್ನು ನಂಗೆ ಎಡಿಟಿಂಗ್ ಕೂತ್ಕೊಳ್ಳೋದು ಕರೆಕ್ಟ್ ಆಗಿ 4:30 ಟೀ ಎಲ್ಲ ಕುಡಿದು 4:30ಗೆ ಎಡಿಟಿಂಗ್ ಕೂತ್ಕೊಳ್ಬೇಕು. ಯಾಕಂದ್ರೆ ಓಲ್ಡ್ ವಿಡಿಯೋ ಕೆಲವೆಲ್ಲ ಆಗ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ. ಓಕೆ, ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬೈ ಬಾಯ್. ಇನ್ನು ಈವ್ನಿಂಗ್ ವ್ಲಾಗ್ ಅಲ್ಲಿ ಸಿಗ್ತೇನೆ ಅಷ್ಟೇ, ಮತ್ತೆ ಬೇರೇನಿಲ್ಲ. ನಾನು ಅಲ್ಲೇ ಕೂತ್ಕೊಂಡೆ ಬೆಟ್ಟಲ್ಲಿ ಕೂತವರ ವಿಡಿಯೋ ಹೇಗೆ ಮಾಡುದು ಗೊತ್ತುಂಟ, ಹೀಗೆ ಮಾಡ್ತಾ ಇದ್ದಾರೆ ಹೀಗೆ. ನಂದು ಇಷ್ಟು ಮಾತ್ರ ಬಂದಿದೆ, ಚೆಕ್ ಮಾಡಲ್ಲ. ಅದಕ್ಕೆ ನಾನು ಕೇಳಿ, ಅದಕ್ಕೆ ಅವ್ರು ಹೇಳುದು ಇದು ಅಷ್ಟೇ ಬರುದು, ಅದಕ್ಕೆ ಇವರೇ ಎಂತ ಹೇಳುದು ಗೊತ್ತುಂಟ, ಅದು ಫುಲ್ ಬೇಡ ವಿಡಿಯೋ, ನಿನ್ನ ಮಾತ್ರ ಸಾಕು ಇಷ್ಟ ಅಂತ. ನಂಗೆ ಮಾತ್ರ ಫೋಕಸ್ ಕೊಡುದು ಅಂತ ಇವರು ಅಲ್ಲಿ ವಿಡಿಯೋ ಮಾಡುದು. ಈಗ ಇಲ್ಲಿ ನೋಡಿ ನಿದ್ದೆ ಮಾಡಿಕೊಂಡು ಹೀಗೆ ವಿಡಿಯೋ ತೆಗೆದಿದ್ದಾರೆ. ಗೊತ್ತಿಲ್ಲ ನನಗೆ ಸರಿ ಬರ್ತಾ ಉಂಟಾಗ್ತೇವೆ. ಇನ್ನು ನಾನು ಚೆಕ್ ಮಾಡ್ಬೇಕು, ಇನ್ನೊಮ್ಮೆ ಚೆಕ್ ಮಾಡಿ ಇನ್ನೊಮ್ಮೆ ಅವರಲ್ಲಿ ಇನ್ನೊಮ್ಮೆ ಮಾಡಿಸ್ತೇನೆ ಸರಿ ವಿಡಿಯೋ ಮಾಡಿ ಅಂತೇಳಿ. ಹಾಗೆ ಯಾಕೆ ಹೇಳಿದ್ರೆ ಅವರಿಗೆ ಸಿಗ ಇನ್ನು 4 ಗಂಟೆ 4:15 ಹೋಗುದು. 4 ಗಂಟೆ ಅವರು ಡ್ಯೂಟಿ ಹೊರಡ್ತಾರೆ. ಅಷ್ಟು ಸಮಯ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮತ್ತೆ ಇನ್ನು ಈವ್ನಿಂಗ್ ಬ್ಲಾಗ್ ಅಲ್ಲಿ ಸಿಗುವ. ಓಕೆ, ಬೈ ಬಾಯ್. ನಯನ ಮಧುರ